ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಮ್ಯಾಕ್ರೋನಿ ಮಾಡ್ತಾ ಇದ್ದೇನೆ. ನಾನು ಮಕ್ಕಳಿಗೆ ಅಂತ ಹೇಳಿ ಮಾಡಿಸಿದ ರೆಸಿಪಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಎಲ್ಲ ಉಂಟಲ್ಲ, ಈ ಥರ ಚಿಕನ್ ಮ್ಯಾಕ್ರೋನಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ಮಕ್ಕಳಿಗಂತೂ ತುಂಬ ಇಷ್ಟ. ನಾನು ತಿಂಗಳಲ್ಲಿ 1-2-3 ಸರಿ ಆದರೂ ಮಾಡ್ತೇನೆ. ಇದು ರೆಸಿಪಿ ಮಕ್ಕಳಿಗೆ ಇಷ್ಟ ಆಗ್ತದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. 1-1.5 ಲೀಟರ್ನಷ್ಟು ನೀರು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾನು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬಿಡಿ ಬಿಡಿಯಾಗಿ ಬರ್ತದೆ ಅಂತ ಹೇಳಿ. ಮ್ಯಾಕ್ರೋನಿ ಇದು ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಇದು ಮ್ಯಾಕ್ರೋನಿ ಹಾಕುವಂಥದ್ದು. ಅಷ್ಟರಲ್ಲಿ ನಾನು ನೋಡಿ, ಇಲ್ಲಿ ಒಂದು ಚಿಕನ್ ತಗೊಂಡಿದ್ದೀನಿ. 1/4 kg ಚಿಕನ್ ಉಂಟು. ಇದಕ್ಕೆ ಕಬಾಬ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕಬಾಬ್ ಪೌಡ್ರಲ್ಲಿ ಉಪ್ಪೆಲ್ಲ ಇರ್ತದೆ, ಹಾಗಾಗಿ ಉಪ್ಪೇನು ಹಾಕಲಿಲ್ಲ ನಾನು. ಸ್ವಲ್ಪ ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ, ಬೋನೇನು ಇಲ್ಲದಂತಹ ಚಿಕನ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತೇನೆ ನಾನು. ನೋಡಿ, ಇಲ್ಲಿ ನೀರು ಕುದೀತಾ ಉಂಟು. ನೋಡಿ, ಕುದೀತಾ ಇರುವಾಗ ಇದಕ್ಕೆ ನಾನು ಮ್ಯಾಕ್ರೋನಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 1/4 kg ಮ್ಯಾಕ್ರೋನಿ ಉಂಟು. 3/4 kg ಮ್ಯಾಕ್ರೋನಿಯನ್ನು ನಾನು ಹಾಕ್ತಾ ಇದ್ದೇನೆ. ಇದು ಹಾಕಿ ಉಂಟಲ್ಲ, ತಕ್ಷಣ ಸೌಟು ಹಾಕ್ಕೊಳ್ಬೇಕು. ಹಾಗೆ ಬಿಟ್ಟರೆ ತಳ ಹಿಡಿಯುವ ಚಾನ್ಸ್ ತುಂಬ ಉಂಟು, ತಲೆ ಹಿಡಿತದೆ. ಅದಕ್ಕಾಗಿ ಹಾಕಿದ ತಕ್ಷಣ ಸ್ವಲ್ಪ ಕುದಿಯುವ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಮಧ್ಯದಲ್ಲಿ ಬೇಯ್ತಾ ಇರುವಾಗ ಮಧ್ಯದಲ್ಲಿ ಸ್ವಲ್ಪ ಸೌಟ್ ಹಾಕ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯುವ ಚಾನ್ಸ್ ಇರ್ತದೆ. ನೋಡಿ, ಇಲ್ಲಿ ಪ್ಯಾನ್ನಲ್ಲಿ ನಾನು ಎಣ್ಣೆ ಫ್ರೈ ಆಗಲಿಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಈ ಚಿಕನನ್ನು ಹಾಕ್ಕೊಂಡು ಚಿಕನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಚಿಕನ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗಿಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಮಧ್ಯದಲ್ಲಿ ಒಮ್ಮೆ ನಾನು ಸೌಟ್ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾದರೆ ತಳ ಹಿಡಿತದೆ. ರಪ್ಪ ಅಂತ ಹೇಳಿ ತಳ ಹಿಡಿಯೋದು, ಅದಕ್ಕಾಗಿ ಸೌಟ್ ಹಾಕ್ತಾ ಇರಬೇಕು ಮಧ್ಯದಲ್ಲಿ. ನೋಡಿ, ಈಚೆ ಬದಿಯಲ್ಲಿ ಚಿಕನ್ ಕೂಡ ಫ್ರೈ ಆಗ್ತಾ ಉಂಟು. ನೋಡಿ, ಇದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಸ್ವಲ್ಪ ಬೇಯಬೇಕಾಗ್ತದೆ. ನೋಡಿ, ಒಂದು ಬದಿ ಚೆನ್ನಾಗಿ ಫ್ರೈ ಆದ ಮೇಲೆ ಮಗುಚಿ ಹಾಕ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆಲ್ಲ ಉಂಟಲ್ಲ, ಸ್ಕೂಲಿಂದ ಬರುವಾಗ ರಪ್ಪ ಅಂತ ಮಾಡಿಕೊಡ್ಲಿಕ್ಕೆ ಸುಲಭ. ಇದು ತುಂಬ ಸುಲಭದಲ್ಲಿ ಮಾಡ್ಬೋದು. ಮ್ಯಾಕ್ರೋನಿ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ, ರಪ್ಪ ಅಂತ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ಶಾಲೆಯಿಂದ ಬರುವಾಗ ಏನಾದರೂ ಬೇಕಂತ ಕೇಳ್ತಾರಲ್ವ ಮಕ್ಕಳು, ಆಗ ಈ ಥರ ಎಲ್ಲ ಮಾಡಿಕೊಡ್ಬೋದು. ನೋಡಿ, ಸೌಟ್ ಹಾಕ್ಕೊಳ್ತಾ ಇದ್ದೇನೆ ನಾನು. ನೋಡಿ, ರಪ್ಪ ಅಂತ ತಳ ಹಿಡಿತದೆ. ನೋಡಿ, ಈಗ ಬೆಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದ ಮೇಲೆ ಇದನ್ನು ಸ್ಟೇನರಲ್ಲಿ ಹಾಕಿ ನಾನು ಸೋಸ್ಕೊಳ್ತೇನೆ. ನೋಡಿ, ಈ ಥರ ಸ್ಟೇನರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ಟೇನರಲ್ಲಿ ಹಾಕಿ ಉಂಟಲ್ಲ, ತಕ್ಷಣದಲ್ಲಿ ಇದಕ್ಕೆ ತಣ್ಣೀರು ಹಾಕ್ಕೊಳ್ಬೇಕು. ನೀವು ರನ್ನಿಂಗ್ ವಾಟರಲ್ಲಿ ಹೀಗೆ ಬಿಟ್ಟರೂ ಕೂಡ ಆಗ್ತದೆ. ನೋಡಿ, ಈಗ ಆಗ ನಿಮಗೆ ಬಿಡಿ ಬಿಡಿಯಾಗಿ ಬರ್ತದೆ, ನಿಮಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ನಾನು ತಣ್ಣೀರಲ್ಲಿ ಪುನಃ ಹಾಕ್ಕೊಳ್ತೇನೆ ನಾನು. ನೋಡಿ, ಫಸ್ಟ್ ಬಿಸಿ ನೀರು ಹಾಕಿ ತಣ್ಣೀರು ಹಾಕಬೇಕು, ಇಲ್ಲದ್ರೆ ನಿಮಗೆ ಅದು ಒಂದಕ್ಕೊಂದು ಅಂಟ್ಕೊಳ್ತದೆ. ನೋಡಿ, ಈಗ ಚಿಕನ್ ನೋಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ನೋಡಿ, ತುಂಬ ಸಣ್ಣದು ಕೂಡ ಮಾಡ್ಕೊಳ್ಳಿಲ್ಲ ನಾನು. ಮಧ್ಯದಲ್ಲಿ ಸಿಕ್ತಿದ್ರೆ ಒಳ್ಳೆಯದಾಗ್ತದಲ್ವ, ಅದಕ್ಕಾಗಿ ತುಂಬ ಸಣ್ಣದು ಮಾಡ್ಕೊಳ್ಳಿಲ್ಲ. ನೋಡಿ, ಈಗ ಒಂದು ಬಾಣಲೆಯಲ್ಲಿ ನಾನು ಈ ಚಿಕನ್ ಫ್ರೈ ಮಾಡಿರುವ ಎಣ್ಣೆಯನ್ನೇ ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಚಿಕನ್ ಫ್ರೈ ಮಾಡಿಕೊಂಡು ಕಬಾಬ್ ಮಾಡಿಕೊಂಡೆಲ್ಲ ಅದೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ದೊಡ್ಡದೊಂದು ನೀರುಳ್ಳಿ ಕಟ್ ಮಾಡಿರುವಂಥದ್ದು, ಕ್ಯಾರೆಟ್, ಸ್ವಲ್ಪ ಬೀನ್ಸ್ ಮತ್ತು ಕ್ಯಾಬೇಜ್ ತಗೊಂಡಿದ್ದೇನೆ. ಎಲ್ಲ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ನಾನು.
ಕ್ಯಾರೆಟ್ ಬೀನ್ಸ್ ಎಲ್ಲ ಉದ್ದದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ, ನೋಡಲಿಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿರ್ತದೆ ನೋಡಿ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ. ತುಂಬ ಫ್ರೈ ಆಗಬಾರ್ದು, ತುಂಬ ಬೆಂದರೆ ಉಂಟಲ್ಲ ಮೆತ್ತಗಾದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕ್ರಂಚಿಯಾಗಿ ಇರಬೇಕು, ಸ್ವಲ್ಪ ಸ್ವಲ್ಪ ಬೆಂದರೆ ಸಾಕಾಗ್ತದೆ, ತುಂಬ ಬೇಯಿಸ್ಕೊಳ್ಬೇಡಿ ನೋಡಿ. ಈಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ನಾನೇ ಮಾಡಿರುವಂಥದ್ದು. ತುಂಬ ಫೈನಾಗಿ ಪೇಸ್ಟ್ ಮಾಡಿಕೊಳ್ಳಿಲ್ಲ, ಸ್ವಲ್ಪ ಜಜ್ಜಿದ್ರೂ ಆಗ್ತದೆ. ನೀವು ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೂ ಆಗ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಫಾಸ್ಟಲ್ಲೇ ಇಟ್ಕೊಂಡಿದ್ದೀನಿ ನಾನು ಇದೆಲ್ಲ ಮಾಡುವಾಗ ನೋಡಿ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು, ಒಂದು ಟೊಮೆಟೊ. ನೀವು ಟೊಮೆಟೊ ಸಾಸ್ ಬೇಕಿದ್ದರೆ ಟೊಮೆಟೊ ಸಾಸ್ ಕೂಡ ಹಾಕ್ಕೊಳ್ಬೋದು. ನಾನು ಟೊಮೆಟೊ ಸಾಸ್ ಹಾಕ್ತಿಲ್ಲ, ಅದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಟೊಮೆಟೊ ಸಾಸ್ ಹಾಕೋದಾದರೆ ಟೊಮೆಟೊ ಹಾಕ್ಕೊಳ್ಬೇಕಂತ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ. ತುಂಬ ಹೊತ್ತೇನು ತಗೊಳ್ಳೋದಿಲ್ಲ, ರಪ್ಪ ಅಂತ ಮಾಡ್ಬೋದು ನಿಮಗೆ. ಇದನ್ನು ಒಂದು ಹೆಚ್ಚಂದರೆ 10 ರಿಂದ 15 ನಿಮಿಷದಲ್ಲಿ ಮಾಡ್ಬೋದು ನೋಡಿ. ಈಗ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ನಾನು, 1 ರಿಂದ 1.5 ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಲ್ಲಿ ಸಾಸ್ ಇದ್ದರೆ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಬೋದು ನೋಡಿ. ನಾನು 1 to 3 ನೂಡಲ್ಸ್ ಮಸಾಲ ತಗೊಂಡಿದ್ದೀನಿ, ನಾನು ಇದೇ ಯೂಸ್ ಮಾಡೋದು. ತುಂಬ ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದು ಮಸಾಲ. ನಾನು 2 ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೇನೆ. 3/4 kg ಮ್ಯಾಕ್ರೋನಿಗೆ 2 ಪ್ಯಾಕೆಟ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. 10 ರೂಪಾಯಿದು 10 ರುಪೀಸ್ 2 ಪ್ಯಾಕೆಟ್ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಕಟ್ ಮಾಡಿರುವಂತಹ ಚಿಕನ್ ನೋಡಿ, ಕಬಾಬ್ ಮಾಡಿಕೊಂಡು ಚಿಕನ್ ಫ್ರೈ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡೆ. ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸಿರುವ ಮ್ಯಾಕ್ರೋನಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಟ್ರೈ ಮಾಡಿ ನೋಡಿ ಒಮ್ಮೆ ಈ ಥರ ಮ್ಯಾಕ್ರೋನಿ, ತುಂಬ ಚೆನ್ನಾಗಿರ್ತದೆ. ಸತ್ಯವಾಗಲೂ ಹೇಳ್ತೇನೆ, ಎಲ್ಲರೂ ಇಷ್ಟಪಡ್ತಾರೆ. ನಿಮಗೆ ದೊಡ್ಡ ಮಕ್ಕಳಿಂದ ಉಂಟಲ್ಲ ದೊಡ್ಡವರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಗೆ ಕೂಡ ತುಂಬ ಇಷ್ಟ ಆಗ್ತದೆ. ಚಿಕನ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಮತ್ತು ಸೋಯಾ ಸಾಸ್ ಎಲ್ಲ ಉಂಟಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರ್ತದೆ ನೋಡಿ.